ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಗಾದ್ರೆ 2009ರಲ್ಲಿ ಶುರುವಾಗಿರುವ ಯುನಿಪೇ ಟು ಯು ಕಂಪನಿಯ ಉದ್ದೇಶ ಏನು? ಯಾರು ಟಾರ್ಗೆಟ್ ಆಗಿತ್ತು ಈ ಕಂಪನಿಗೆ ಅಂತ ಅಂದ್ರೆ ದುಡ್ಡು ಮಾಡಬೇಕು, ಶಾರ್ಟ್ ಟೈಮ್ ಅಲ್ಲಿ ಕೋಟ್ಯಾಧಿಪತಿಗಳಾಗಬೇಕು, ಕಣ್ಣಂತ ಕನಸುಗಳು ನನಸಾಗಬೇಕು, ಹಿಂಗೆ ಕಷ್ಟ ಪಡ್ಕೊಂಡು ಹೋದ್ರೆ ಹೇಗಪ್ಪ ಅಂತ ಚಿಂತೆ ಮಾಡ್ತಾ ಇದ್ರಲ್ಲ ಜನ, ಅವರನ್ನೇ ಈ ಕಂಪನಿ ಟಾರ್ಗೆಟ್ ಮಾಡ್ತಾ ಇತ್ತು, ಅವರನ್ನೇ ಯಾಮಾರಿಸ್ತಾ ಇತ್ತು. ಅವ್ರ ಹತ್ರನೇ ಲಕ್ಷಾಂತರ ರೂಪಾಯಿ ಹಣವನ್ನ ಹೂಡಿಕೆ ಮಾಡಿಸ್ಕೊಂಡಿದೆ ಕಂಪನಿ. 2011ಕ್ಕೆ ಕಂಪನಿ ಗೋವಿಂದ ಅಂದ್ರೆ ಕಂಪ್ಲೀಟ್ ಕ್ಲೋಸ್ ಆಗಿ ಹೋಗುತ್ತೆ. ಹಣ ಮಾಡಬೇಕು ಅನ್ನೋರೇ ಮೇನ್ ಟಾರ್ಗೆಟ್ ಅಂತೆ. ಮಿಡಲ್ ಕ್ಲಾಸ್ ಜನರನ್ನ ಟಾರ್ಗೆಟ್ ಮಾಡಿ ಏನ್ ಮಾಡ್ತಾ ಇತ್ತು ಈ ಕಂಪನಿ? ಗ್ಯಾರಂಟಿ ನ್ಯೂಸ್ ನಲ್ಲಿ ಬ್ಲೇಡ್ ಕಂಪನಿ ಬದ್ಮಾಶ್ ಓನರ್ ನ ಅಸಲಿ ಕಹಾನಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಬಣ್ಣದ ಮಾತುಗಳನ್ನಾಡ್ತಾರೆ, ಕಂಪನಿಗೆ ಹೂಡಿಕೆ ಮಾಡಿಸ್ಕೊಳ್ತಾರೆ. ನೀವು ಹಣ ಕಟ್ಟಿ 10 ತಿಂಗಳಲ್ಲೇ ಡಬಲ್ ಮಾಡ್ಕೊಡ್ತೀವಿ ಅಂತ ನಂಬಿಸ್ತಾರೆ. ನಂಬಿಕೆ ಬರೋ ರೀತಿ ಕಂಪನಿಯ ಬಾಂಡ್ ಗಳನ್ನ ಕೂಡ ಕೊಡ್ತಾರೆ. ಬಾಂಡ್ ಇದೆ ನೋಡಿ, ಶ್ಯೂರಿಟಿ ಕೊಡ್ತೀವಿ. 50,000ದಿಂದ 50 ಲಕ್ಷದ ತನಕ ಕೂಡ ಹೂಡಿಕೆ ಮಾಡಿಸ್ಕೊಂಡಿದ್ದಾರೆ ಗ್ರಾಹಕರಿಂದ. 3 ವರ್ಷದಲ್ಲಿ ಸಾವಿರಾರು ಜನರನ್ನ ನಂಬಿಸಿದೆ ಯುನಿಪೇ ಟು ಯು ಕಂಪನಿ. ಯುನಿಪೇ ಟು ಯು ಕಂಪನಿ ವಿರುದ್ಧ 2011ರಲ್ಲೇ ಕೇಸ್ ದಾಖಲಾಗುತ್ತೆ. ನಿಮ್ಮ ಹಣ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಬಂದ ಲಾಭಾಂಶ ಕೊಟ್ಬಿಡ್ತೀವಿ ಅಂತ ಹೇಳ್ತಾರಂತೆ. ಹಣದಾಸೆಗೆ ಕಂಪನಿ ನಂಬಿದವರನ್ನ ನಡು ಬೀದಿಯಲ್ಲೇ ಕಂಪನಿ ಕೈ ಬಿಟ್ಟಿದೆ. 3 ವರ್ಷಗಳಲ್ಲಿ ಕಂಪನಿಯಿಂದ ದೇಶದಾದ್ಯಂತ ಸಾವಿರಾರು ಕೋಟಿ ವಹಿವಾಟು ಮಾಡಿಕೊಂಡು 2011ಕ್ಕೆ ಕ್ಲೋಸ್ ಮಾಡಿದೆ ಕಂಪನಿ. ಭಾರತ, ಬಾಂಗ್ಲಾ, ನೇಪಾಳ, ಮ್ಯಾರಿಷನ್ನಲ್ಲೂ ಕೂಡ ಕಂಪನಿ ವ್ಯವಹಾರ ನಡೆಸ್ತಾ ಇರೋದಾಗಿ ನಂಬಿಸಿದ್ದಾರೆ ಗ್ರಾಹಕರನ್ನ. ಕರ್ನಾಟಕದಲ್ಲಿ ಸುಮಾರು 60 ಲಕ್ಷ ಮಂದಿ ಕಂಪನಿಯಲ್ಲಿ ಹೂಡಿಕೆ ಮಾಡಿದವರಿದ್ದಾರಂತೆ. ಸದ್ಯ ಕಂಪನಿ ಕ್ಲೋಸ್ ಮಾಡಿ ಮಲೇಷಿಯಾದಲ್ಲಿ ನೆಲೆಸಿದ್ದಾರೆ ಕಂಪನಿಯ ಓನರ್. ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ, ಐಷಾರಾಮಿ ಜೀವನ. ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರೆ. ಗ್ರಾಹಕರಿಂದ ಹಣ ಪಡ್ಕೊಂಡು ಆರಾಮಾಗಿ ವಿದೇಶದಲ್ಲಿ ಸೆಟ್ಲ್ ಹಾಕಿ ಜೀವನ ಲೀಡ್ ಮಾಡ್ತಿದ್ದಾನೆ ಮಾಲೀಕ. ಇಲ್ಲಿ ಹಣ ಕಳ್ಕೊಂಡವರು ಕಂಗಾಲಾಗಿದ್ದಾರೆ. ಹಣನೂ ಸಿಗ್ತಾ ಇಲ್ಲ. FIR ದಾಖಲಾದ್ರೂ ಆತನನ್ನ ಬಂಧಿಸೂ ಇಲ್ಲ. ಏನಪ್ಪಾ ಮಾಡೋದು ಅಂತ ಪಾಪ ಜನ ಕಣ್ಣೀರ್ ಹಾಕ್ತಿದ್ದಾರೆ. ಏನಿವೆ, ಬಣ್ಣದ ಮಾತುಗಳನ್ನಾಡ್ತಾರೆ. ಡಬಲ್ ಟ್ರಿಬಲ್ ದುಡ್ಡು ಕೊಡ್ತೀವಿ ನಿಮ್ ದುಡ್ಡಿಗೆ ಅಂತ ಅಂದ್ರೆ ದಯವಿಟ್ಟು ಮೋಸ ಹೋಗಕ್ ಹೋಗ್ಬೇಡಿ ಅಂತ. ನೀವು ಹಣ ಕಟ್ಟಿ 10 ತಿಂಗಳಲ್ಲಿ ಡಬಲ್ ದುಡ್ಡು ಕೊಟ್ಬಿಡ್ತೀವಿ ಅಂತ ನಂಬಿಸಿದ್ರಂತೆ ಗ್ರಾಹಕರನ್ನ. ಮಿಡಿಲ್ ಕ್ಲಾಸ್ ಪಾಪ ಕಷ್ಟ ಬಿದ್ದಿರ್ತಾರೆ. ಇಷ್ಟೇ ಕಷ್ಟ ಪಡ್ಕೊಂಡು ಹೋಗೋದಕ್ಕಿಂತ ವೆರಿ ಶಾರ್ಟ್ ಟೈಮ್ ಅಲ್ಲಿ ಡಬಲ್ ಟ್ರಿಬಲ್ ದುಡ್ಡು ಬರುತ್ತೆ ಅಂದ್ರೆ ಯಾಕೆ ಹೂಡಿಕೆ ಮಾಡಬಾರ್ದು ಅಂತ ಜನ ನಂಬಿ ಹೂಡಿಕೆ ಮಾಡಿದ್ದಾರೆ. 3 ವರ್ಷದಲ್ಲಿ ಕಂಪನಿ ಕ್ಲೋಸ್ ಆಗಿರೋದ್ರಿಂದ ಇವತ್ತು ಗ್ರಾಹಕರು ಕಣ್ಣೀರ್ ಹಾಕ್ತಿದ್ದಾರೆ. ಸರ್, ನಾನು ಫಸ್ಟ್ ಮಾಡಿದ್ದು 1.5 ಲಕ್ಷ ಫಸ್ಟು ನನ್ನ ಹೆಸರಲ್ಲಿ. ಆಮೇಲೆ ನನ್ನ ಹೆಂಡತಿ, ಮಕ್ಕಳು, ಹೆಣ್ಮಕ್ಳು, ನಮ್ಮ ಅಳಿಂದಿರು, ನಮ್ಮ ಈ ಕಡೆ ಮಾರತಳ್ಳಿ, ವರ್ತೂರು, ಪಂತೂರು ಅಲ್ಲೆಲ್ಲ ತುಂಬ ಜನ ತುಂಬ ರಿಚ್ ಇದ್ದಾರೆ. ಆಗ್ತಾನೆ ಸ್ವಲ್ಪ ಈ ಲ್ಯಾಂಡ್ಗಳಿಗೆಲ್ಲ ಒಂದು ಒಳ್ಳೆ ರೇಟ್ ಬಂದಿತ್ತು. ಲ್ಯಾಂಡ್ಸ್ ಎಲ್ಲ ಸೇಲ್ ಮಾಡಿದ್ರು. ಅವ್ರಿಗೆಲ್ಲ ಹೋಗಿ ಕರ್ಕೊಂಬಂದು ಆಫೀಸ್ಗೆ, ನಾನೇನು ಅಲ್ಲೇ ಇದು ಮಾಡ್ತಾ ಇರಲಿಲ್ಲ, ಆಫೀಸ್ಗೆಲ್ಲ ಕರ್ಕೊಂಬಂದು ತೋರಿಸಿ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾ ಇದ್ದೆ. ನನ್ನ ಹತ್ರನೂ ಲ್ಯಾಪ್ಟಾಪ್ ಎಲ್ಲ ಇತ್ತು ಸರ್. ನಾನು ಸ್ವಲ್ಪ ಎಜುಕೇಶನ್ ಕಡಿಮೆ ಆದ್ರೂ ಲ್ಯಾಪ್ಟಾಪ್ ಆಪ್ರೇಟ್ ಮಾಡೋದೆಲ್ಲ ಕಲ್ತಿದ್ದೆ. ಹಾಗಾಗಿ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿಸ್ಬಿಟ್ಟು ಕಂಪ್ನಿ ಟೋಟಲಿ 26,000 ಕೋಟಿ ಟರ್ನ್ ಓವರ್ ಮಾಡಿ ಒಂದಷ್ಟು ಲೀಡರ್ಗಳಿದ್ರು. ತುಂಬ ಒಳ್ಳೊಳ್ಳೆ ಟಾಪ್ ಲೀಡರ್ಸ್, ದಿಲ್ಲಿಯವರು, ಅಸ್ಸಾಂ ಅವರು, ಬೆಂಗಳೂರವರು, ನಮ್ಮ SA ಮೋಹನ್, ರವಿರಾಜ್. ಸರ್, ನಾನು ಫಸ್ಟ್ ಬಟ್ ಆಲ್ ಇಂಡಿಯಾನೇ ಮೇಂಟೈನ್ ಮಾಡ್ಬಿಟ್ಟಿದ್ದಾರೆ ಇವರು. ಅದ್ರೊಳಗೆ ಇಲ್ಲಿ ಹೆಡ್ ಆಫೀಸ್ ಇದು. ಫಸ್ಟ್ ಹೆಡ್ ಆಫೀಸ್ ಚೆನ್ನೈ, ಆಮೇಲೆ ಅಲ್ಲೊಂದು 6 ಮಂತ್ ಇದ್ಕೊಂಡು ಇಲ್ಲಿ ಬಂದ್ಬಿಟ್ರು. ಫಸ್ಟ್ ಆಫೀಸು ವಸಂತ ನಗರ, ಸೆಕೆಂಡ್ ಆಫೀಸು RT ನಗರ್ ಸರ್. CBI ಹಿಂದೆಗಡೆನೆ ಇತ್ತು, 5th ಮೇನ್ ರೋಡ್. ಅದು ರೆಡ್ ಕ್ರಾಸ್ ನೋಟಿಸ್ ಅಂತ ಮಾಡಿದ್ದಾರೆ ಸರ್. COD ಎಲ್ಲ ಕಡೆ ಮಾಡಿದಾರಂತೆ, ಆಲ್ ಇಂಡಿಯಾ. ಬಟ್ ಮಲೇಷ್ಯಾಗ ಹೋಗಿ ಅರೆಸ್ಟ್ ಮಾಡ್ಕೊಂಡ್ ಬರ್ಬೇಕಾದ್ರೆ ಅದೇನು ದೊಡ್ಡ ಲೆವೆಲ್ ಅಲ್ಲಿ ಪರ್ಮಿಷನ್ ಬೇಕಂತೆ ಗೌರ್ಮೆಂಟ್ ಇಂದ. ಆ ತರ ಹೇಳ್ತಾರೆ ನನಗೆ ಹೋದಾಗ. COD ಇದೆ ಸರ್. COD ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಮಿಸ್ಟರ್ ಅರುಣ್ ಅನ್ನೋರು. ಬಟ್ ಆಲ್ ಇಂಡಿಯಾನೇ ಮೇಂಟೈನ್ ಮಾಡ್ಬಿಟ್ಟಿದ್ದಾರೆ ಇವರು. ಅದ್ರೊಳಗೆ ಇಲ್ಲಿ ಹೆಡ್ ಆಫೀಸ್ ಇದು. ಫಸ್ಟ್ ಹೆಡ್ ಆಫೀಸ್ ಚೆನ್ನೈ, ಆಮೇಲೆ ಅಲ್ಲೊಂದು 6 ಮಂತ್ ಇದ್ಕೊಂಡು ಇಲ್ಲಿ ಬಂದ್ಬಿಟ್ರು. ಫಸ್ಟ್ ಆಫೀಸು ವಸಂತ ನಗರ, ಸೆಕೆಂಡ್ ಆಫೀಸು RT ನಗರ್ ಸರ್. CBI ಹಿಂದೆಗಡೆನೆ ಇತ್ತು, 5th ಮೇನ್ ರೋಡ್. ಅದು ರೆಡ್ ಕ್ರಾಸ್ ನೋಟಿಸ್ ಅಂತ ಮಾಡಿದ್ದಾರೆ ಸರ್. COD ಎಲ್ಲ ಕಡೆ ಮಾಡಿದಾರಂತೆ, ಆಲ್ ಇಂಡಿಯಾ. ಬಟ್ ಮಲೇಷ್ಯಾಗ ಹೋಗಿ ಅರೆಸ್ಟ್ ಮಾಡ್ಕೊಂಡ್ ಬರ್ಬೇಕಾದ್ರೆ ಅದೇನು ದೊಡ್ಡ ಲೆವೆಲ್ ಅಲ್ಲಿ ಪರ್ಮಿಷನ್ ಬೇಕಂತೆ ಗೌರ್ಮೆಂಟ್ ಇಂದ. ಆ ತರ ಹೇಳ್ತಾರೆ ನನಗೆ ಹೋದಾಗ. COD ಇದೆ ಸರ್. COD ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಮಿಸ್ಟರ್ ಅರುಣ್ ಅನ್ನೋರು.
ಹಾಗಾದ್ರೆ ಈ ವಂಚಕ ಕಂಪನಿಯ ಓನರ್ ಯಾವಾಗ ಕಂಪನಿ ಆರಂಭ ಮಾಡಿದ್ರು, ನಿನ್ನೆ ಮೊನ್ನೆನಾ ಅಂತ ಅಂದ್ರೆ ಇಲ್ಲ ಅನ್ನುವಂತಹ ಉತ್ತರ ಸಿಗ್ತಾ ಇದೆ. ಯಾವಾಗ ಕಂಪನಿ ಓಪನ್ ಮಾಡಿದ್ರು, ಎಲ್ಲಿ ಓಪನ್ ಮಾಡಿದ್ರು, ಹೇಗೆ ಗ್ರಾಹಕರನ್ನ ಸೆಳಿತಾ ಇದ್ರು, ಗ್ರಾಹಕರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಂತಹ ರೀತಿ, ಜೊತೆಗೆ ಅವ್ರನ್ನ ನಂಬಿಸ್ತಾ ಇದ್ದಂತಹ ರೀತಿ ಇದೆಯಲ್ಲ, ಇದೆಲ್ಲವೂ ಕೂಡ ರಣರೋಚಕ ಅನ್ನೋ ರೀತಿಯಲ್ಲಿ ಥೇಟ್ ಫಿಲ್ಮಿ ಸ್ಟೈಲ್ ಅಲ್ಲಿ ಜನರನ್ನ ಸೆಳೆಯುವಂತಹ ಕಂಪನಿ ಇದಾಗಿತ್ತು ಅಂತ. ಈ ಕಂಪನಿಯ ಮೋಸದ ಮಾತುಗಳನ್ನ ನಂಬಿ ಪಾಪ ಜನ ಇವತ್ತು ದುಡ್ಡು ಕಳ್ಕೊಂಡವ್ರು ಇದ್ದಾರಲ್ಲ, ಅವರ ಕಥೆ ಹೇಳೋದೇ ಬೇಡ. ಈ ವಂಚಕ ಕ್ರಿಯೇಟ್ ಮಾಡಿದ ಕಂಪನಿ ನಿನ್ನೆ ಮೊನ್ನೆಯಿಂದ ಅಲ್ಲ, 2008ರಲ್ಲಿ ಇಡೀ ಭಾರತದಲ್ಲಿ ಸರ್ವೆ ನಡೆಸಿತ್ತಂತೆ ಯುನಿಪೇ 2 ಕಂಪನಿ. ಸತತ 1 ವರ್ಷ ಸರ್ವೆ ನಡೆಸಿ ಮೊದಲು ಚೆನ್ನೈಯಲ್ಲಿ ಕಂಪನಿ ಆರಂಭ ಆಗುತ್ತೆ, ಕಚೇರಿಯನ್ನ ಆರಂಭ ಮಾಡ್ತಾರೆ. ಮೊದಲು ತಮಿಳುನಾಡಿನಲ್ಲಿ ಹೂಡಿಕೆ ಮಾಡಿಸಿ ಬಳಿಕ ಕರ್ನಾಟಕಕ್ಕೆ ಈ ಕಂಪನಿ ಎಂಟ್ರಿ ಕೊಡುತ್ತೆ. 2009ರಿಂದ 3 ವರ್ಷಗಳ ಕಾಲ ರಾಜ್ಯ ಸೇರಿದಂತೆ ಬೇರೆ ಬೇರೆ ಕಡೆ ಎಲ್ಲ ಈ ಕಂಪನಿ ಕೆಲಸ ಮಾಡಿದೆ. 2011ರಲ್ಲಿ ಯಾವುದೇ ಮುನ್ಸೂಚನೆ ಕೊಡದೆ ದಿಢೀರ್ ಅಂತ ಕಂಪನಿ ಕ್ಲೋಸ್ ಆಗಿ ಹೋಗುತ್ತೆ. 2009ರಲ್ಲಿ ಚೆನ್ನೈನಲ್ಲಿರುವಂತಹ ಕಚೇರಿಯನ್ನ ಕೂಡ ಕ್ಲೋಸ್ ಮಾಡ್ತಾರೆ. ಬೆಂಗಳೂರಿನ ವಸಂತನಗರದಲ್ಲಿ ಐಷಾರಾಮಿ ಕಚೇರಿಯನ್ನ ಈ ಕಂಪನಿ ಓಪನ್ ಮಾಡುತ್ತೆ. 2010ರಲ್ಲಿ ವಸಂತನಗರದಿಂದ RT ನಗರಕ್ಕೆ ಈ ಕಚೇರಿಯನ್ನ ಶಿಫ್ಟ್ ಮಾಡಲಾಗುತ್ತೆ. ಯುನಿಪೇ 2U ಕಂಪನಿಗೆ ಹೂಡಿಕೆ ಮಾಡಿದ್ದಾರಂತೆ ಸರ್ಕಾರಿ ಅಧಿಕಾರಿಗಳು ಕೂಡ. ಇದು ವಿಪರ್ಯಾಸ. ಚಿನ್ನ ಖರೀದಿ, ಬಿಟ್ಕಾಯಿನ್, ಕ್ರಿಪ್ಟೋ ಕರೆನ್ಸಿ ಈ ರೀತಿ ಎಲ್ಲ ಲಾಭ ಪಡ್ಕೊಳ್ತಿದ್ರಲ್ಲ, ಹೂಡಿಕೆಯ 20% ಲಾಭಾಂಶವನ್ನ ತಂದ್ಕೊಡ್ತೀವಿ ಅಂತ ಕಂಪನಿ ಹೇಳ್ತಾ ಇತ್ತಂತೆ. ಈ ಕಂಪನಿ ಕ್ರಿಯೇಟ್ ಆಗಿದ್ದ ರೀತಿ ಮೊದಲು ಚೆನ್ನೈ ಅಂತೆ 2008ಕ್ಕೆ ಓಪನ್ ಆಗಿರೋದು ಕಚೇರಿ. ತದನಂತರದಲ್ಲಿ ಕರ್ನಾಟಕದಲ್ಲಿ ಸರ್ವೆ ಮಾಡ್ತಾರೆ. ಇಲ್ಲಿ ಓಪನ್ ಮಾಡಿದ್ರೆ ಅತಿ ಹೆಚ್ಚಿನ ಜನರನ್ನ ಸೆಳಿಬಹುದು, ಇಲ್ಲಿ ಜಾಸ್ತಿ ಜನ ಹೂಡಿಕೆ ಮಾಡೋದಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನ ಅರಿತು ಈ ಜನರ ನಾಡಿ ಮಿಡಿತ ಚೆಕ್ ಮಾಡೋದಿದೆಯಲ್ಲ, ಹಂಗೆಲ್ಲ ಚೆಕ್ ಮಾಡ್ಕೊಂಡು ಬೆಂಗಳೂರಿನಲ್ಲಿ ಒಂದು ಕಂಪನಿ ಆರಂಭ ಮಾಡ್ತಾರೆ. ಎಲ್ಲೋ ಓಪನ್ ಆಗುತ್ತೆ 2009ರಲ್ಲಿ. ಮೊದಲು ವಸಂತನಗರ, ತದನಂತರದಲ್ಲಿ RT ನಗರಕ್ಕೆ ಅದು ಶಿಫ್ಟ್ ಆಗುತ್ತೆ. ಮಿಡಿಲ್ ಕ್ಲಾಸ್ ಮಾತ್ರ ಅಲ್ಲ, ಇವರ ಟಾರ್ಗೆಟ್ ಆಗಿದ್ದು ಕೂಡ ಸರ್ಕಾರಿ ಅಧಿಕಾರಿಗಳು. ಈ ಪ್ರಭಾವಿ ವ್ಯಕ್ತಿಗಳನ್ನ ಕೂಡ ಕಂಪನಿ ಟಾರ್ಗೆಟ್ ಮಾಡ್ಕೊಂಡು ಇಲ್ಲಿ ಹೂಡಿಕೆ ಮಾಡಿ ಸರ್, ಇಲ್ಲಿ ಹೂಡಿಕೆ ಮಾಡಿದ್ರೆ ಇಷ್ಟೆಲ್ಲ ಲಾಭ ತಂದ್ಕೊಡ್ತೀವಿ ನಿಮಗೆ ಅಂತೆಲ್ಲ ನಂಬಿಸಿ ಸರ್ಕಾರಿ ಅಧಿಕಾರಿಗಳು ಕೂಡ ಮೋಸ ಹೋಗಿದ್ದಾರೆ ಅನ್ನೋದು ನಂಬೋದಕ್ಕೆ ಸಾಧ್ಯ. ಅಂತ ವಿಪರ್ಯಾಸದ ಸಂಗತಿ. ಅಂದ್ರೆ ಎಜುಕೇಟೆಡ್ ಕೂಡ, ತಿಳಿ ಹೇಳಬೇಕಾದವರು, ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಕೂಡ ಕಂಪನಿಯ ಮೋಸದ ಮಾತುಗಳನ್ನ ನಂಬಿ ಹೂಡಿಕೆ ಮಾಡ್ತಾರೆ. ಲಕ್ಷ ಲಕ್ಷ ಹಣ ಅಂತ ಅಂದ್ರೆ ಎಲ್ಲಿಗೆ ಹೋಗ್ತಾ ಇದೆ ಸಮಾಜ ಅನ್ನೋದನ್ನ ಪ್ರಶ್ನೆ ಮಾಡಬೇಕು. ಈ ಡಬಲ್ ತ್ರಿಬಲ್ ದುಡ್ಡು ಮಾಡ್ತೀವಿ ಅಂತ ಅನ್ನೋದೇ ಸುಳ್ಳು ಕತೆ. ಪ್ರತಿ ಸಲ ಕೂಡ ಈ ಡಬಲ್ ದುಡ್ಡು ಮಾಡ್ಕೊಡ್ತೀವಿ ಅನ್ನೋದೆಲ್ಲ ಮೋಸ ಹೋದಂತಹ ಸ್ಟೋರಿಯನ್ನ ನಿಮ್ಮ ಮುಂದೆ ಇಟ್ಟಿದೀವಿ. ಜಾಗೃತಿ ಮೂಡಿಸೋ ಕೆಲಸಗಳಾಗುತ್ತೆ. ಆದ್ರೂ ಕೂಡ ಜನ ಹಿಂಗೆಲ್ಲ ನಂಬಿ ಮೋಸ ಹೋಗ್ತಾರಲ್ಲ, ಏನ್ ಹೇಳ್ಬೇಕು ಅಂತ. ಸಿಂಗಾಪುರ್ ಟ್ರೀಟ್ಮೆಂಟ್ ಮಾಡಿದಂತ ಅವರು ಆಪರೇಷನ್ ಇಲ್ಲಿ ಕಲ್ಲಂತೆ ಇದೆಲ್ಲ ಇಂಜೆಕ್ಷನ್ ಹಾಕ್ತಾರೆ, ಅವೆಲ್ಲ ತೋರಿಸೋರು. ಎಲ್ಲ ನೋಡ್ತಾ ನೋಡ್ತಾ ಹಿಂಗೆ ಹೇಳ್ಕೊಂಡು ಹೋಗ್ತಾ ಇದ್ರಲ್ಲ, ಕೊನೆಗೆ ಏನಾಯ್ತು, 11ರಲ್ಲಿ ಸ್ವಲ್ಪ ಗಲಾಟೆ ಆಯ್ತು. ಫೆಬ್ರವರಿ ಮಾರ್ಚಲ್ಲಿ ಗಲಾಟೆ ಆಯ್ತು ಆಫೀಸ್ ಹತ್ರ, ಗಂಗಾನಗರ 5ನೇ ಕ್ರಾಸ್. ಅಲ್ಲೊಂದು ಗ್ರೌಂಡ್ ಇದೆ RT ನಗರ ಪೊಲೀಸ್ ಸ್ಟೇಷನ್ ಹತ್ರ. ಅಲ್ಲಿ ಸುಮಾರು ಜನ ಸೇರ್ಬಿಟ್ಟು ಒಂದು 150-200 ಜನ. ಅಷ್ಟವರೆಗೂ ನಾನು ಅವಾಯ್ಡ್ ಮಾಡಿದ್ದೆ. ಇಲ್ಲ, ನಾನು ಮಲೇಷ್ಯಾ ಹೋಗಿ ಬಂದಿದ್ದೀನಿ, ನಾನು ಸಪ್ರೇಟಾಗಿ ಹೋಗಿ ಬಂದಿದ್ದೀನಿ, ಮತ್ತು ಇವರು ಸುದರ್ಶನ್ ಮೋಹನ್ ಅವ್ರು ಕಳಿಸ್ಕೊಟ್ಟಿದ್ದಾರೆ, ನಾನೆಲ್ಲ ಅಲ್ಲಿ ನೋಡಿ ಹೋಟೆಲ್ಲು, ಆಫೀಸು, ಅವ್ರ ಮನೆ ಮಠ ಎಲ್ಲ ನೋಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅವಾಯ್ಡ್ ಮಾಡಿದೆ. ಕೊನೆಗೆ ಆಗಲಿಲ್ಲ, ಗಲಾಟೆ ಆಯಿತು. ಗಲಾಟೆ ಆದಮೇಲೆ RT ನಗರಲ್ಲಿ ಕಂಪ್ಲೇಂಟ್ ಆಯಿತು ಸರ್. OIR ಕಂಪ್ಲೇಂಟ್ ಎಲ್ಲ ನಾನೇ ಮುಂದೆ ನಿಂತಿದ್ದು. ಬಟ್ FIR ಮಾಡಿದ್ದು ಒಂದು ಹೆಂಗ್ಸು ಕಂಪ್ಲೇಂಟ್ ಕೊಟ್ಟಂಗೆ ಅವ್ರ ಮೇಲೆ FIR ಮಾಡಿ. ಇಲ್ಲಿ ಸಿಂಗಾಪುರ್ ಟ್ರೀಟ್ಮೆಂಟ್ ಮಾಡಿದಂತ ಅವರು ಆಪರೇಷನ್ ಇಲ್ಲಿ ಕಲ್ಲಂತೆ ಇದೆಲ್ಲ ಇಂಜೆಕ್ಷನ್ ಹಾಕ್ತಾರೆ, ಅವೆಲ್ಲ ತೋರಿಸೋರು. ಎಲ್ಲ ನೋಡ್ತಾ ನೋಡ್ತಾ ಹಿಂಗೆ ಹೇಳ್ಕೊಂಡು ಹೋಗ್ತಾ ಇದ್ರಲ್ಲ, ಕೊನೆಗೆ ಏನಾಯ್ತು, 11ರಲ್ಲಿ ಸ್ವಲ್ಪ ಗಲಾಟೆ ಆಯ್ತು. ಫೆಬ್ರವರಿ ಮಾರ್ಚಲ್ಲಿ ಗಲಾಟೆ ಆಯ್ತು ಆಫೀಸ್ ಹತ್ರ, ಗಂಗಾನಗರ 5ನೇ ಕ್ರಾಸ್. ಅಲ್ಲೊಂದು ಗ್ರೌಂಡ್ ಇದೆ RT ನಗರ ಪೊಲೀಸ್ ಸ್ಟೇಷನ್ ಹತ್ರ. ಅಲ್ಲಿ ಸುಮಾರು ಜನ ಸೇರ್ಬಿಟ್ಟು ಒಂದು 150-200 ಜನ. ಅಷ್ಟವರೆಗೂ ನಾನು ಅವಾಯ್ಡ್ ಮಾಡಿದ್ದೆ. ಇಲ್ಲ, ನಾನು ಮಲೇಷ್ಯಾ ಹೋಗಿ ಬಂದಿದ್ದೀನಿ, ನಾನು ಸಪ್ರೇಟಾಗಿ ಹೋಗಿ ಬಂದಿದ್ದೀನಿ, ಮತ್ತು ಇವರು ಸುದರ್ಶನ್ ಮೋಹನ್ ಅವ್ರು ಕಳಿಸ್ಕೊಟ್ಟಿದ್ದಾರೆ, ನಾನೆಲ್ಲ ಅಲ್ಲಿ ನೋಡಿ ಹೋಟೆಲ್ಲು, ಆಫೀಸು, ಅವ್ರ ಮನೆ ಮಠ ಎಲ್ಲ ನೋಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅವಾಯ್ಡ್ ಮಾಡಿದೆ. ಕೊನೆಗೆ ಆಗಲಿಲ್ಲ, ಗಲಾಟೆ ಆಯಿತು. ಗಲಾಟೆ ಆದಮೇಲೆ RT ನಗರಲ್ಲಿ ಕಂಪ್ಲೇಂಟ್ ಆಯಿತು ಸರ್. OIR ಕಂಪ್ಲೇಂಟ್ ಎಲ್ಲ ನಾನೇ ಮುಂದೆ ನಿಂತಿದ್ದು. ಬಟ್ FIR ಮಾಡಿದ್ದು ಒಂದು ಹೆಂಗ್ಸು ಕಂಪ್ಲೇಂಟ್